ಭಾರತೀಯರಿಗೆ ನಮಸ್ತೆ. 2025ರ ಶುಭಾಶಯಗಳು. ಸಚಿನ್ ಆತ್ಮಹತ್ಯೆ ಕೇಸನ್ನು CBIಗೆ ವಹಿಸಬೇಕು ಎಂದು BJP ಒತ್ತಾಯ ಮಾಡುತ್ತಿದೆ. ಇಲ್ಲಿ ಪ್ರಶ್ನೆ, BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಕೇಸನ್ನು ಕೂಡ CBIಗೆ ನೀಡಿಲ್ಲ. ಅದು ಕೂಡ ಕೇಂದ್ರದಲ್ಲಿ BJP ಸರ್ಕಾರವಿದ್ದಂಥ ಸಂದರ್ಭದಲ್ಲಿ ಎನ್ನುವಂಥದ್ದು ಇಲ್ಲಿ ಉಲ್ಲೇಖನೀಯ. ಆದರೆ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ಕೇಂದ್ರದಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪರೇಶ್ ಮೆಹ್ತಾ, DK ರವಿ, ಗಣಪತಿ ಹತ್ಯೆ, ಈ ಗಣಪತಿಯ ಆತ್ಮಹತ್ಯೆ ಕೇಸ್ಗಳನ್ನು CBIಗೆ ವಹಿಸಿತ್ತು ಎನ್ನುವುದು ಉಲ್ಲೇಖನೀಯ. ದಟ್ ಮೀನ್ಸ್ BJP ಹ್ಯಾಸ್ ನೋ ಮೋರಲ್ ರೈಟ್ ಟು ಆಸ್ಕ್ ಫಾರ್ CBI ಇನ್ವೆಸ್ಟಿಗೇಷನ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಥವಾ ಉದ್ಭವಿಸುವುದಿಲ್ಲ. ಆದರೆ ಪ್ರತಿಪಕ್ಷಗಳು ಒತ್ತಾಯ ಮಾಡುತ್ತಿರುವಂತಹ ಕಾರಣ ರಾಜಕೀಯ ದ್ವೇಷದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಬೀದರ್ನ ಗುತ್ತಿಗೆದಾರನ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆಯವರ ಹೆಸರು ಇರಲಿಲ್ಲ. ಮೇಲಾಗಿ ಸಚಿವ ಪ್ರಿಯಾಂಕಾ ಖರ್ಗೆಯವರಿಗೆ ಪರಿಚಯವಿತ್ತೇ ವಿನಃ ಆಪ್ತನಲ್ಲ, ವ್ಯವಹಾರವೂ ಇಲ್ಲ ಎಂದು ಸಚಿವರೇ ಸ್ಪಷ್ಟಪಡಿಸಿದ್ದಾರೆ. ಮೇಲಾಗಿ FSL ಮತ್ತು CID ವರದಿ ಬರುವ ತನಕ ಕಾಯಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಹಿಂದೆ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದ KS ಈಶ್ವರಪ್ಪನವರ ಮೇಲೆ ಗುರುತರವಾದಂಥ ಆಪಾದನೆ ಇತ್ತು. 40% ಕಮಿಷನ್ ನೀಡಿದ್ದಲ್ಲಿ ಬಿಲ್ ಪಾವತಿ ಮಾಡುವುದಿಲ್ಲ ಎಂದು ಸತಾಯಿಸಿದ್ದರು ಎಂಬಂಥ ಆರೋಪ ಸ್ವತಃ ಸಂತೋಷ್ ಪಾಟೀಲ್ ಆರೋಪಿಸಿದ್ದರು. ವಿಡಿಯೋ ರೆಕಾರ್ಡ್ಗಳಿದ್ದವು. ಅಷ್ಟು ಮಾತ್ರವಲ್ಲ, ಹಲವು ಬಾರಿ ಪತ್ರ ಮುಖೇನ BJPಯ ಕೇಂದ್ರ ನಾಯಕರಿಗೆ ಕೂಡ ಅರುಹಿದ್ದರು. JP ನಡ್ಡಾರ ಬಳಿ ಹೋಗಿ ಅರುಹಿದ್ದರು. ಆದರೆ ಕೊನೆಯ ಕ್ಷಣದಲ್ಲಿ ಟೆಂಡರ್ ಆಗದೆಯೇ ಮೌಖಿಕ ಆದೇಶದ ಮೇರೆಗೆ ಕಾಮಗಾರಿಯನ್ನು ಪೂರೈಸಿದಂಥ ಸಂತೋಷ್ ಪಾಟೀಲ್ರವರು 40% ಕಮಿಷನ್ ನೀಡದೇ ಇರುವುದಕ್ಕಾಗಿ ಬಿಲ್ ಪಾವತಿ ಮಾಡಲಾಗಿಲ್ಲ. ಇದರಿಂದ ನೊಂದು ಉಡುಪಿಯ ಹೋಟೆಲ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾದರು. ಆಗ ಡೆತ್ ನೋಟ್ನಲ್ಲಿ KS ಈಶ್ವರಪ್ಪರವರ ಹೆಸರನ್ನು ಉಲ್ಲೇಖಿಸಿದ್ದರು ಎಂಬುದು ಇಲ್ಲಿ ಗಮನಾರ್ಹ. ಆದಾಗ್ಯೂ KS ಈಶ್ವರಪ್ಪನವರು ರಾಜೀನಾಮೆ ನೀಡಲಿಲ್ಲ. ಬದಲಾಗಿ ಕಾಂಗ್ರೆಸ್ ಪಕ್ಷದ ಒತ್ತಾಯದ ಮೇರೆಗೆ ನಂತರ ಪ್ರತಿಭಟನೆಯ ನಂತರ ಕಾವು ಏರಿದ ನಂತರ ರಾಜೀನಾಮೆ ಇತ್ತರು ಎನ್ನುವುದು ಉಲ್ಲೇಖನೀಯ. ಜೈ ಹಿಂದ್.